ಓ, ಫೋನ್ ರಿಂಗ್ ಆಗ್ತಾ ಇದೆ. ಯಾರು? ಅಮ್ಮ ಮಾಡಿರ್ಬೇಕು. ರಮೇಶ್ ಮಾವ ಮಾಡಿದ್ರೆ, ಇಲ್ಲ ಅಂದರೆ ರಮೇಶ್ ಮಾವ ನನಗೆ ಎಂತಕ್ಕೆ ಮಾಡ್ತಾರೆ, ಚರಣಂಗೆ ಮಾಡ್ತಾರೆ, ಇಲ್ಲ ಶಾಲಿನಿ ಅತ್ತಿಗೂ ಮಾಡ್ತಾರೆ. ನೋಡೋಣ ಯಾರಂತ. ಓ, ಇಬ್ಬರು ಅಲ್ಲ, ನನ್ನ ರಾಂಗ್ ಗೆಸ್. ಚಿಕ್ಕಿ ಫೋನ್ ಮಾಡ್ತಾ ಇದೆ. ಹಲೋ. ಅಯ್ಯೋ ಮರೆತಿ, ಎದ್ದೆ ಫೋನು. ನಾನೇನೋ ನೀನು ಅಮ್ಮನ ಥರ ಕೆಲಸದಲ್ಲೇ ಮುಳುಗೋಗಿರ್ತೀಯೇನೋ, ಈಗೇನು ಇದು ಫೋನ್ ಎತ್ತಲೇನೋ ಅಂತ ಜ್ಞಾನ ಮಾಡ್ತಿದ್ದೆ ಮರೆತಿ. ಕೊನೆಗೂ ಫೋನ್ ಎತ್ತಿದೆ, ಸಮಾಧಾನ ಹತ್ಕಣೆ ಈಗ. ಚಿಕ್ಕಿ, ನಾನಲ್ಲಿ ಕಿಚನಲ್ಲಿದ್ನಾ, ಇದು ಹಾಲಲ್ಲಿದ್ದು ಫೋನು. ನಾನು ಹಂಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅಂತ 1 ಸೆಕೆಂಡಲ್ಲಿ ಎತ್ತೀನಪ್ಪ, ಅದಕ್ಕೆ ನಿಂದೊಂದು. ಮತ್ತೆ ಎಂತ ಮಾಡ್ತಿದ್ದೆ? ತಿಂಡಿ ಆಯ್ತಾ? ತಿಂಡಿಯ ಊಟದ್ದು ಹೊತ್ತಾಗ್ಯದು, ಈಗ ತಿಂಡಿ ಆತ ಕೇಳ್ತಾ ಇದೆಯಾ? ಯಾಕೆ ನಿಂದಿನ ತಿಂಡಿ ಆಗ್ಲನೇ? ಓ, ಊಟ ಹೊತ್ತಾಗ್ಯದ, ಹೌದಾ? ಇಲ್ಲ, ನಾನು ಈಗ ಅಡುಗೆ ಮಾಡ್ತಿದ್ದೆ ಮಧ್ಯಾಹ್ನದ. ಈಗ ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ತಿಂಡಿ ಈಗ ಆಗಿತ್ತು. ತಿಂಡಿ ತಿನ್ನೋದು 12:30 ಆಗಿತ್ತಾ? ಹಂಗೆ ಕೇಳಿದೆ. ಮತ್ತು ಪವನ್ ಅಂಕಲ್ಲು, ಪಿಂಕು ಮಿಂಕು ಎಲ್ಲ ಎಂತ ಮಾಡ್ತಾ ಇದ್ದಾರೆ? ಇವ್ರು ಇಲ್ಲೇ ಎಲ್ಲ ಹೊರಗೋಗ್ಯಾರ ಕಣೆ. ಅದಾ ನಮ್ಮ ಪಕ್ಕದ ಮನೆಯವ್ರದ್ದು ಮನೆ ಖಾಲಿ ಆಗ್ಯದ, ಅದು ಯಾರೋ ಬಾಡಿಗೆಯವ್ರು ನೋಡೋಕೆ ಬಂದಾರಂತೆ. ಇವ್ರ ಹತ್ರ ಒಂಚೂರು ಓನರ್ ಫೋನ್ ಮಾಡಿ, ಓನರ್ ಆಂಧ್ರದವ್ರ ಫೋನ್ ಮಾಡಿ ಒಂಚೂರು ತೋರಿಸಿ ಪವನ್ ಅವ್ರಿಗೆ ಮನೇನ ಅಂದರು. ಹಂಗಾಗಿ ಅವ್ರು ಯಾರೋ ಬಾಡಿಗೆಯವ್ರು ನೋಡೋಕೆ ಬಂದಾರೆ, ಮನೆ ತೋರ್ಸೋಕೆ ಹೋಗ್ಯಾರ. ಹುಡುಗರ ಕೆಳಗಡೆ ಮನೆಗೆ ಹೋಗ್ಯಾರ ಕಣೆ. ಅದು ಕೆಳಗಡೆ ಮನೆಗೆ ಈಗ ಹೊಸಕ್ಕೆ ಬಂದಾರ ಬಾಡಿಗೆಗೆ. ಅವರು ನಮ್ಮ ಪಿಂಕ್ ಕ್ಲಾಸ್ಮೇಟ್ ಆ ಹುಡುಗಿ. ಹಂಗಾಗಿ ಏನು ಈ ಕುಣಿಯಕ್ಕೆ 3 ಜನಕ್ಕೆ ಭಾರಿ ಗನಗಾಗ್ತದೆ. ಅವು ನಮ್ಮ ಮನೆಗೆ ಬರ್ತವೆ, ಇವು ಅವ್ರ ಮನೆಗೆ ಹೋಗ್ತಾರ. ಹಂಗಾಗಿ ಈಗ ಅಲ್ಲಿ ಕೆಳಗೆ ಹೋಗ್ಯಾವ, ಆಡ್ತಾ ಇದ್ದಾವೆ. ಕರಿಬೇಕು ಅಡುಗೆ ಆಗಲೇ, ನಂದಿನ ಅಡುಗೆ ಆಗಬೇಕು, ಇವರು ಬರೋಕ್ಕೂ ಊಟ ಮಾಡೋಷ್ಟೊತ್ತಿಗೆ ಕರಿಬೇಕು. ಓ ಹೌದಾ? ಚರಣ, ನಿನ್ನ ಅತ್ತೆ ಎಲ್ಲ ಎಂತ ಮಾಡ್ತಾ ಇದ್ದಾರೆ? ಆರಾಮದಾರ? ಹೆಂಗೆ ಅತ್ತೆ? ಹೊಂದ್ಕೋತಾ ಇದೆಯಾ ಇಲ್ಲ ಗಾಂಚಲಿ ಮಾಡ್ತಾ ಇದೆಯಾ ಮೊದಲಿನ ಥರ? ನಿನ್ನ ಅಮ್ಮ ಹೇಳೋ ಲೆಕ್ಕದಲ್ಲಿ ಭಾರಿ ಬದಲಾಗಿದೆ, ಒಳ್ಳೇದಾಗಿದೆ ಅಂತ ಅದೆಯಪ್ಪ. ಹೌದಾ? ಹಾಗೆ ಅದೆಯಾ? ಚರಣ ಮತ್ತು ಅತ್ತೆ ಇಲ್ಲೇ ಹಾಫ್ ಕಾಮ್ಸಿಗೆ ತರಕಾರಿ ತಗೊಳಕ್ಕೆ ಹೋಗ್ಯಾರ ಕಣೆ ಚಿಕ್ಕಿ. ತರಕಾರಿ ಖಾಲಿ ಆಗಿತ್ತಾ? ಚರಣ ಹೋಗ್ಬತ್ತೀನಿ ಅಂದ. ಮತ್ತು ಅತ್ತೆನೂ ನಂಗೆ ಕೂತ್ ಬೇಜಾರಾಗ್ತಾ ಇದೆ ಮರೆ, ಒಂಚೂರು ಎಲ್ಲರೂ ಕರ್ಕೊ ಹೋಗ್ಬಾರ, ನಾನು ಬರ್ತೀನಿ ಅಂತ ಅಂದ್ರ. ಇಲ್ಲೇ ನಡ್ಕೊ ಹೋಗೋದು ನಿಂಗೆ ನೆಕ್ಸ್ಟ್ ಕ್ರಾಸಲ್ಲಿ. ಇಬ್ಬರು ತರಕಾರಿ ತರಕ್ಕೆ ಹೋಗ್ಯಾರ ಕಣೆ. ಅತ್ತೆ ಪಾಪ ಕಣೆ, ಹಾಗೆಲ್ಲ ಎಂತ ಮಾಡ್ತಿಲ್ಲ. ಅಲ್ಲ, ನೀ ತಿಂಡಿ ತಿಂದಿದ್ದೆ 12 ಗಂಟೆ ಅಂದಿಯಲ್ಲ, ಎಂತಕ್ಕೆ? ಎಂತ ತಿಂಡಿ ಮಾಡಿದ್ದೆ ಅಷ್ಟೊತ್ತ? ಅಯ್ಯೋ, ನಾ ತಿಂಡಿ ಮಾಡಿದ್ದು ಅಲ್ಲೇ ಮಾರೈತೆ. ಇವತ್ತು ಶಾಲಿನಿ ಅತ್ತೆನೇ ಕಡುಬು ಮಾಡಿ ಚಟ್ನಿ ಮಾಡಿಟ್ಟಿದ್ರು ಪಾಪ. ಅದು ಎಂತ ಆಯ್ತು ಗೊತ್ತಾ? ನಿನ್ನೆ ಫ್ರೈಡೇ ಅಲ್ಲ, ಫ್ರೈಡೇ ಈವ್ನಿಂಗ್ ಎಲ್ಲರಿಗೂ ಬೇಗ ಆಫೀಸ್ ಮುಗಿಸಿ ಚರಣನ್ ಫ್ರೆಂಡ್ಸ್ ಮತ್ತು ಅವ್ರ ಹೆಂಡತಿಯರೆಲ್ಲ UI ಮೂವಿ ಬಂದದಲ್ಲ, ಮೂವಿ ನೋಡೋಕೆ ಹೋಗೋಣ ಅಂತ ಸಂಜೆ ಶೋಗೆ ಬುಕ್ ಮಾಡಿದ್ರು. ಮತ್ತು ಆಮೇಲೆ ನನಗೂ ಚರಣ ಫೋನ್ ಮಾಡಿದೆ, ಎಲ್ಲರೂ ಅವ್ರ ಹೆಂಡತಿ ಎಲ್ಲ ಬರ್ತಾ ಇದ್ದಾರೆ, ನೀನು ಬಾ ಅಂತ. ಮತ್ತು ಸರಿ ಅಂತ ನಾನು ಹೋಗಿದ್ದು. ಅಲ್ಲೆಲ್ಲ ಮೂವಿನ ಮುಗಿಸ್ಕೊಂಡು ನಾವು ಹೊರಗಡೆನೇ ಊಟ ಮಾಡಿದ್ವಾ. ಪಾಪ ಶಾಲಿನಿ ಅತ್ತೆ ಒಬ್ಬರೇ ಊಟ ಮಾಡ್ಯಾರಿಲ್ಲಿ. ಊಟ ಮಾಡಿದ್ರು, ನಾವು ಹೊರಗಡೆನೇ ಊಟ ಮಾಡಿ ಆಮೇಲೆ ಹಾಗೆ ಸ್ವಲ್ಪ ಲಾಂಗ್ ಡ್ರೈವ್ ಎಲ್ಲ ಹೋಗಿದ್ವಿ. ಮೈಸೂರು ರೋಡ್ ತನಕ ಲಾಂಗ್ ಡ್ರೈವ್ ಎಲ್ಲ ಹೋಗಿ ಬತ್ತಾನೆ ಎಷ್ಟು ಕಾಫಿ ಡೇಗೆಲ್ಲ ಹೋಗಿ ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ನಾವು ಬತ್ತ 3:45. ಹಾಗಾಗಿ ನಾವು ಮಲಗಿದ್ದೆ 3:45. ಎದ್ದಿದ್ದು ಲೇಟ್. ಪಾಪ ಅವ್ರು ಎದ್ದು ಕಸ ಗುಡಿಸಿ ನೆಲ ಒರೆಸಿ ಕಾಫಿ ಮಾಡಿ ತಿಂಡಿ ಮಾಡಿ ಚಟ್ನಿ ಮಾಡಿಟ್ಟು ಅವ್ರದ್ದು ತಿಂಡಿ ಆಗಿತ್ತು. ತಿಂಡಿ ತಿನ್ಕೊ ಕೂತಿದ್ರು, ನಾವು ಅಷ್ಟೊತ್ತಿಗೆ ಎದ್ದಿದ್ದು. ಪಾಪ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕೆ. ನಾನು ನಿಜ ಹೇಳ್ಬೇಕು ಅಂದರೆ ಅತ್ತೆಗೆ ಬಂದಿರೋದು ನಂಗೆ ಎಷ್ಟು ಆರಾಮ್ ಗೊತ್ತಾ? ತರಕಾರಿಯಲ್ಲಿ ಈಗೆಲ್ಲ ಅವ್ರಿಗೆ ಸಾಮಾನು ಎಲ್ಲೆಲ್ಲದೆ ಅಂತಲೇ ಎಲ್ಲ ಗೊತ್ತಾ? ಎಲ್ಲ ತರಕಾರಿ ಸಾರಾಗಲಿ ಎಂಥ ಮೊಟ್ಟೆ ಸಾರು ಎಂಥದೇ ಹೇಳಿ ಎಲ್ಲ ಮಾಡಿಟ್ಟಿರ್ತಾರೆ. ನಂಗೆ ಬೆಳಿಗ್ಗೆ ಒಂದು ತಿಂಡಿ ಮಾಡೋದು ಒಂದೇ ಕೆಲಸ ಕಾಣೆ. ಅದು ಮತ್ತು ಕಸ ಅವರೇ ಗುಡಿಸ್ತಾರೆ ಪಾಪ. ಬೆಳಿಗ್ಗೆ ಎದ್ದು ನಾನು ಅಡುಗೆ ಮನೆಗೆ ಹೋಗಿದ್ರು ಅವರೇ ಕಸ ಗುಡಿಸಿ ಹೊಸಲು ತೊಳೆದು ರಂಗೋಲಿ ಹಾಕಿಟ್ಟಿರ್ತಾರ. ನಾನು ತಿಂಡಿ ಒಂದು ಮಾಡಿ ಆಫೀಸ್ಗೆ ಹೋದರೆ ಸಾಕು. ಮಧ್ಯಾಹ್ನ ಅವರೇ ಅಡುಗೆ ಮಾಡಿಕೊಂಡು ಅನ್ನ ಮಾಡಿ ಅವರೇ ಊಟ ಮಾಡಿರ್ತಾರೆ. ರಾತ್ರಿಗೆ ನಮಗೂ ಮಾಡಿಟ್ಟಿರ್ತಾರೆ. ನಾವು ಒಂದೊಂದು ದಿನ ಚಪಾತಿ ತಿನ್ನೋದು ಅಂದರೆ ಈಗ ಫೋನ್ ಮಾಡ್ತಾರೆ ನನಗೆ. ಒಂದು 7 ಗಂಟೆ 7:15 ಅಷ್ಟೊತ್ತಿಗೆ ಫೋನ್ ಮಾಡ್ತಾರೆ, ಇವಾಗ ಚಪಾತಿ ತಿಂತೀರಾ ಅನ್ನ ತಿಂತೀರಾ ಅಂತ. ನಾ ಚಪಾತಿ ಅಂದರೆ ಚಪಾತಿ ಹಿಟ್ಟು ಕಲಸಿಟ್ಟಿರ್ತಾರೆ ಕಣೆ. ನಾ ಬಂದು ಉಜ್ಜಿ ಬೇಯಿಸಿದ್ರೆ ಸಾಕು. ಪಾಪ ಎಲ್ಲ ಮಾಡ್ತಾ ಇದ್ದಾರೆ. ನಂಗೆ ನಿಜ ಅವ್ರು ಇಲ್ಲಿರೋದು ಎಷ್ಟು ರಿಲ್ಯಾಕ್ಸ್ ಗೊತ್ತಾನೆ ಚಿಕ್ಕಿ. ಆಗಲಿ ಮಾರೈತಿ, ಹೊಟ್ಟೆಲ್ಲ ಗಾನಾಗಿದ್ದರೆ ಸಾಕ. ಅಲ್ಲೇ
ನಾ ಎಂತಕ್ಕೆ ಫೋನ್ ಮಾಡಿದ್ದ ಅಂದರೆ ನಾಳೆ ಹೆಂಗು ಭಾನುವಾರ ಅಲ್ಲ, ನೀನು ಚರಣ ಶಾಲಿನಿ ಅಕ್ಕನ ಕರ್ಕೊಬಂದ್ರೆ ನಮ್ಮನಿಗೆ. ಓ ನಿಮ್ಮನಿಗೆ ಬರೋದನ್ನೇ ಸುಮಾರು ದೂರ ಅನಿಸ್ತದ ಕಣೆ ಚಿಕ್ಕಿ. ಅದು ಅತ್ತಿಗೆ ಮೆಡಿಸಿನ್ ಬೇರೆ ಅದೆಯಾ, ನಾಳೆ ಇಂಜೆಕ್ಷನ್ ಬೇರೆ ಇದೆ. ನಾಳೆ ನಾಡ್ದು ಸೋಮವಾರ ಇರೋದು, ನಾಳೆ ಅಲ್ಲ ಸಾರಿ ಸೋಮವಾರ ಇರೋದು ಇಂಜೆಕ್ಷನ್ನು. ಮತ್ತು ಅಷ್ಟು ದೂರ ಪಾಪ ಅವ್ರಿಗೆ ಕಾರಲ್ಲಿ ಕೂತ್ಕೊ ಬಂದರೆ ಅಂತ ಅಂತಾರ ಏನ ಕಣೆ. ಊರಿಂದ ಇಲ್ಲಿಗೆ ಕಾರಲ್ಲಿ ಬಂದಾರಂತ ಕೂತ್ಕೊಂಡು. ಈಗ ಒಂಚೂರು ಅಡ್ಡಿ ಇಲ್ಲ, ಆರಾಮಾಗಿ ಆಗಾರಂತೆ ಅಂತ ಅಕ್ಕ ಮೊನ್ನೆ ಫೋನ್ ಮಾಡಿದಾಗ ಹೇಳ್ತಿತ್ತು. ಈಗ ಅಂಥದ್ರಲ್ಲಿ ಈಗ ಇಲ್ಲಿಂದ ನಮ್ಮನೆಗೆ ಬರೋಕ್ಕೆ ನಿನ್ನ ಅತ್ತಿಗೆ ಆಗಲ್ಲ ಅಂತಾರ. ಪಾಪ ಅವ್ರು ಬರೋಕ್ಕೆ ಮನ್ಸಿರ್ತದೆ, ನಿನ್ನವೇ ಗಾಂಚಲಿ ಸುಮ್ ಕೂತ್ಕೋತೀಯಾ. ಇವ್ರು ಆಮೇಲೆ ಚರಣಗೂ ಫೋನ್ ಮಾಡಿ ಕರಿತೀನಿ ಅಂತಿದ್ರು. ಹಂಗಲ್ಲ ಮರೇತಿ, ಅದು ಈ ಟ್ರಾಫಿಕಲ್ಲಿ ನೋಡು. ನಂಗಂತೂ ದಿನ ಆಫೀಸಿಗೆ ಓಡಾಡಿ ಶನಿವಾರ ಭಾನುವಾರ ಎಲ್ಲಿಗಾರು ಹೋಗೋದಂದ್ರೆ ಬೇಜಾರಾಗ್ತದ ಕಣೆ. ಮರೇತಿ ಸುಮ್ಮನಿರು, ನೀನು ಅತ್ತೆ ಬರೋದೆ ಪಾಪ ಅಪರೂಪ. ಇಷ್ಟು ಹತ್ರಕ್ಕೆ ಬಂದ್ಕೊಂಡು ನಮ್ಮನಿಗೊಂದು ಕರಿಲ್ಲ ಅಂದರೆ ಎಂತ ಅನ್ಕೊಳಲೆ ಬೆಳೆ. ಕರ್ಕೊ ಬಂದ್ರೆ ಮರೇತಿ. ಅಲ್ಲ ನೀವು ಹಿಂಗೆ ಮಾಡ್ತಿದ್ರೆ ನಾವೆಲ್ಲ ನೆಂಟ್ರು ಸಂಬಂಧ ಅಂತ ಇರೋದೆ ಅಂತ ಕೇಳ, ಬರೀ ಹಂಗಾರೆ ಫೋನಲ್ಲಿ ಮಾತಾಡ್ಕೊತ ಇರೋದಷ್ಟೇನೇ. ಓ ಮರೇತಿ, ನೀನೊಂದು ಹಿಡ್ದಿದ್ದು ಹಠ ಎಲ್ಲಿ ಬಿಡ್ತೀಯ ಹೇಳ. ಸರಿ, ಚರಣಿಗೆ ಹೇಳ್ತೀನಿ, ಬರ್ತೀವಿ ಹಂಗಾರೆ ನಾಳೆ. ಅಲ್ಲೇ ನಾಳೆ ಬೆಳಿಗ್ಗೆನೆ ಬಂದರೆ ತಿಂಡಿಗೆ ಬನ್ನಿ. ಔಷಧಿಗೆ ಬೆಳಿಗ್ಗೆ ಟ್ರಾಫಿಕ್ಕು ಇರಲ್ಲ, ಬೇಗ ಬಂದರೆ ಟ್ರಾಫಿಕಲ್ಲಿ ಸಿಗ್ದಂಗೆ ಆಗಲ್ಲ. ತಿಂಡಿಗೆ ಬಂದುಬಿಡಿ ಅತ್ಲಾಗೆ. ತಿಂಡಿಗೆ ಎಂತ ಆಗ್ತದೆ ನಾನು ನೋಡ್ತೀನಿ. ಒಟ್ನಲ್ಲಿ ನಾಳೆ ಬರ್ತೀವಿ, ನಾ ಚರಣಗೂ ಹೇಳ್ತೀನಿ. ಅಲ್ಲ ನೀವು ಮತ್ತೆ ಹೊಲ್ಟ್ಕೊಂಡು ನಂಗೆ ಫೋನ್ ಮಾಡೋದಲ್ಲ, ಮೊದಲೇ ಹೇಳಿರ್ಬೇಕು. ನಾನು ಮತ್ತೆ ಇಲ್ಲಿ ತಿಂಡಿಗೆಲ್ಲ ಸಮ ಮಾಡ್ಕೊಳೋದು ಬೇಡನ. ಹ್ಞೂನೆ ಬರೋದಾರೀಗ ಚರಣ ಮತ್ತು ಅತ್ತೆ ಮನೆಗೆ ಬರೋಕ್ಕೂ ಕೇಳಿ ನಾನು ನಿಂಗೆ ಫೋನ್ ಮಾಡ್ತೀನಿ ಎಷ್ಟೊತ್ತಿಗೆ ಬರೋದು ಅಂತ. ನೀ ಎಂತ ತಿಂಡಿ ಮಾಡಿದ್ದೆ ಇವತ್ತ ಊಟಕ್ಕೆ ಅಂತ? ತಿಂಡಿ ಬಿಸಿಬೇಳೆ ಬಾತ್ ಮಾಡಿದ್ದೆ ಕಣೆ ಬೆಳಿಗ್ಗೆ. ಮಧ್ಯಾಹ್ನಕ್ಕೆ ಅದೇ ಉಳ್ದದೆ. ಈಗ ಒಂಚೂರು ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ತೀನಿ, ಸಾಕಷ್ಟೆ. ಬಿಸಿಬೇಳೆ ಬಾತು ಮೊಸರನ್ನ ಆಗ್ಬೋದು ಮರೇತಿ. ನಿಂದೆ ಒಂಥರ ಬಿಂದಾಸ್ ಜೀವನ ನೋಡ. ಅವಳ ಹುಡುಗರ ಪಾಪ ಎಂತ ಮಾಡಿ ಹಾಕಿದ್ರು ತಿಂತವೆ. ಪವನ್ ಅಂಕಲ್ ಪಾಪ ನೀ ಮಾಡಿ ಹಾಕಿದೆಲ್ಲ ತಿಂತಾರೆ. ನಮ್ಮನೆ ಚಾರಣಗೆ ಹಂಗಾಗಲ್ಲಪ್ಪ. ಬೆಳಿಗ್ಗೆ ತಿಂಡಿ ಮಧ್ಯಾಹ್ನಕ್ಕೆ ತಿನ್ನೋದಂದ್ರೆ ಆಗಲ್ಲ, ಬೇರೆ ಮಾಡೋ ಅಂತಾನೆ. ಇವರು ಮೊದಲು ಹಾಗೆ ಮಾಡಾರ ಕಣೆ. ನಾನೊಂಚೂರು ಸಿಟ್ಟು ಮಾಡಿ ಕೊನೆಗೆ ಈಗ ಮಾಡಿ ಹಾಕೋದೆಲ್ಲ ತಿನ್ನಂಗೆ ಮಾಡ್ಕೊಂಡೀನಿ. ಮಾಡು ಒಂದೊಂದ್ಸಲ ಹೇಳ್ತಾರೆ ಬೇಡ ಎಂತ ಅಂತ. ಇವತ್ತು ಬಿಸಿಬೇಳೆ ಬಾತ ಅವ್ರಿಗೊಂಚು ಇಷ್ಟ, ಮತ್ತು ಇವತ್ತು ಗಾನಾಗ ಆಗಿತ್ತು, ಹಂಗಾಗಿ ತಿಂತಾ ಇದ್ದಾರೆ.